ಬಿಜಾಪುರದ ಹೋರಾಟದ ಸಂದೇಶ ರಾಜ್ಯದುದ್ದಕ್ಕೂ ಹರಡಲಿ. ಬಿಜಾಪುರ ಹೋರಾಟದ ಸಂದೇಶ ರಾಜ್ಯದುದ್ದಕ್ಕೂ ಹರಡಲಿ. ಸಾಮಾಜಿಕ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸಾಮಾಜಿಕ ಹರಿಕಾರ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ಸಚಿವರ ಶಿವಾನಂದ ಪಾಟೀಲ್ರಿಗೆ, ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ಅಧಿಕಾರರಾಗಿರುವಂತಹ ಮುಖ್ಯಮಂತ್ರಿಗಳಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ. ಒಂದೊಂದು ಕುರ್ಚಿ ತಗೋಬೇಡ್ರಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ಬಗ್ಗೆ ಘೋಷಣೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಜಯವಾಗಲಿ. ಸರ್ಕಾರಿ ಘೋಷಣೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಜಯವಾಗಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ. ಬಿಜಾಪುರ ಜಿಲ್ಲೆಯ ಹೋರಾಟ ಬರುವ ಕ್ಯಾಬಿನೆಟ್ ಅಲ್ಲಿ ಹಣವನ್ನು ಸಾಮಾಜಿಕ ನ್ಯಾಯ ಅಧಿಕಾರಿಯಾಗಿರುವಂತಹ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ನ್ಯಾಯ ಒದಗಿಸಿದಂತ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ನ್ಯಾಯ ಒದಗಿಸಿದಂತ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ರಿಗೆ, ಸಚಿವರಾಗಿ ಶಿವಾನಂದ ಪಾಟೀಲ್ರಿಗೆ, ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ, ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ, ಪತ್ರಕರ್ತರಿಗೆ, ಬಿಜಾಪುರ ಜನತೆಗೆ, ಹೋರಾಟಗಾರರಿಗೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡಿದಂತಹ ಶಾಸಕರುಗಳಿಗೆ, ವೈದ್ಯಕೀಯ ಕಾಲೇಜಿನ ಬಗ್ಗೆ ಚರ್ಚೆ ಮಾಡಿದಂತಹ ಶಾಸಕರುಗಳಿಗೆ ಬೇಕೇ ಬೇಕು. ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಬೆಂಬಲ ನೀಡಿದ ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲಾ ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲಾ ಹೋರಾಟಗಾರರಿಗೆ, ಮುಖ್ಯಮಂತ್ರಿಗಳಿಗೆ, ಹೋರಾಟಗಾರರಿಗೆ, ಬಿಜಾಪುರ ಜನತೆ ಹೋರಾಟಕ್ಕೆ, ನೂರಾರು ಸಂಘಟನೆ ಬೆಂಬಲಿಸುವಂತ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಜನತೆಗೆ, ಮಾಧ್ಯಮಗಳಿಗೆ, ಹೋರಾಟಗಾರರಿಗೆ, ಸರ್ಕಾರಕ್ಕೆ ನಮ್ಮ ಹೋರಾಟ ನಾವು ಕೈ ಬಿಟ್ಟಿಲ್ಲ. ನಮ್ಮ ಹೋರಾಟ ಸಮಿತಿ ಇದನ್ನ ಸ್ವಾಗತ ಮಾಡ್ತಾ ಇದೆ ಅಂದ್ರೆ ಅರ್ಥ ನಾವು ಸರ್ಕಾರಕ್ಕೆ ಸಮ್ಮತಿ ಕೊಡ್ತಾ ಇದೀವಿ. ಸರ್ಕಾರ ಒಂದು ದಿಶೆಯಲ್ಲಿ ಪ್ರಾರಂಭ ಮಾಡಿದರೆ ಕೆಲಸವನ್ನ ಅವರಿಗೆ ಸಂಪೂರ್ಣ ನಾವು ಬೆಂಬಲ ಕೊಟ್ಟು ಆದಷ್ಟು ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಇವತ್ತು ಸ್ವಾಗತವನ್ನ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ. ಬಟ್ ಮುಂದಿನ ದಿನಗಳಲ್ಲಿ ಎಷ್ಟು ಬೇಗ ಆಗುತ್ತಷ್ಟು ಬೇಗ ಈ ವಿಸ್ತೃತ ವರದಿಯನ್ನ ಅವರು ಅನುಷ್ಠಾನಕ್ಕೆ ತರಲಿಕ್ಕೆ, ಯೋಜನಾ ವರದಿಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಬಜೆಟ್ ಅನ್ನ ಮಂಡಿಸಬೇಕು, ಬಜೆಟ್ ನ ಅಲಾಟ್ ಮಾಡಬೇಕನ್ನು ಕೂಡ ನಾವು ಇವತ್ತು ಸರ್ಕಾರವನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ, ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೊ ಈ ಒಂದು ಚಳವಳಿ ನಿಂತಿಲ್ಲ, ಚಳವಳಿಯನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರದ ನಡೆ ನೋಡಿಕೊಂಡು ಸರ್ಕಾರ ಯಾವ ರೀತಿ ಒಂದು ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನೋಡಿಕೊಂಡು ನಮ್ಮ ಹೋರಾಟ ಸಮಿತಿಯ ಮುಂದಿನ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಹೋರಾಟ ಸಮಿತಿಯಲ್ಲಿ. ಧನ್ಯವಾದಗಳು. ಬಿ ಭಗವಾನ್ ರೆಡ್ಡಿ, ಹೋರಾಟ ಸಮಿತಿಯ ಹೋರಾಟ ಸಮಿತಿಯ ಇನ್ನೂರು ಮುಖಂಡರಂತ. ಏನು ನಾವು ಬಿಜಾಪುರದಲ್ಲಿ PPP ಮಾದರಿಯನ್ನು ಕೈಬಿಟ್ಟು ಸರ್ಕಾರ ಸ್ವಾಮ್ಯದ ಮೆಡಿಕಲ್ ಕಾಲೇಜನ್ನು ಆರಂಭಿಸಬೇಕಂತೇಳಿ ಇದೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಾವು
106 ದಿನಗಳ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ನಮ್ಮ ಭಗವಾನ್ ರೆಡ್ಡಿ ಸರ್ ಹೇಳ್ದಂಗೆ ಮುಖ್ಯಮಂತ್ರಿಗಳು ಇಲ್ಲಿ ಬಿಜಾಪುರಕ್ಕೆ ಬಂದಾಗ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಸರ್ಕಾರದಿಂದಲೇ ಪ್ರಾರಂಭಿಸುವುದಾಗಿ ಹೇಳಿದ್ದು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ PPP ಮಾದರಿಯನ್ನು ಕೈಬಿಡುವುದಾಗಿ ಘೋಷಣೆ ಮಾಡಿದರು. ಅವರು ಬಿಜಾಪುರದಲ್ಲಿ ಹೇಳಿದ ಪ್ರಕಾರ ಇವತ್ತು ಬಜೆಟ್ನಲ್ಲಿ ಬಿಜಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕಾಗಿ ವಿಸ್ತೃತವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸುವುದಾಗಿ ಹೇಳಿದ್ದಾರೆ. ಅದನ್ನು ನಾವು ಮುಖ್ಯಮಂತ್ರಿಗಳನ್ನು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಎಲ್ಲ ಶಾಸಕರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ನಮ್ಮ ಏನು ಸುದೀರ್ಘವಾದಂಥ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೆ, ಗೆಳೆಯರಿಗೆ, ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರು ನಮಗೆ ಎಷ್ಟೊಂದು ಸಹಕಾರ ನೀಡಿದ್ರಪ್ಪ ಅಂತಂದ್ರೆ ಈ ಒಂದು ಹೋರಾಟ ಜೀವಂತ ಇಟ್ಟುಕೊಂಡು ಹೋಗೋದಕ್ಕೆ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಪ್ರಮುಖ ಕಾರಣವಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ. ಇದು ಕೇವಲ ಯೋಜನಾ ವರದಿ ನಾವು ಸಿದ್ಧ ಮಾಡ್ತೇವೆ ಅಂತೇಳಿ ಅದರಲ್ಲೇ ಕಾಲ ಹರಣ ಮಾಡುವ ಅಗತ್ಯವಿಲ್ಲ. ಸಾಧ್ಯವಾದಷ್ಟು ಬೇಗನೆ ಈ ಯೋಜನಾ ವರದಿಯನ್ನು ಸಿದ್ಧಪಡಿಸಿ ಅದಕ್ಕಾಗಿ ಏನು ಬಜೆಟ್ ತಗಲ್ತದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕಿ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಮೆಡಿಕಲ್ ಕೌನ್ಸಿಲ್ದಿಂದ ಅನುಮತಿಯನ್ನು ತಗೊಂಡು ಬಿಜಾಪುರದಲ್ಲಿ ಅತಿ ಶೀಘ್ರದಲ್ಲಿ ಈ ಕಾಲೇಜನ್ನು ಆರಂಭ ಮಾಡಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸಿ ಈ ಹೋರಾಟ ಸಮಿತಿ ನಾವು ಇನ್ನೂ ಏನು ಮಾಡಬೇಕು ಮುಂದನ್ನುವಂಥದ್ದು ಒಂದು ತೀರ್ಮಾನ ಮಾಡಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ. ವಿಶೇಷವಾಗಿ ಸುರೇಶ್ ಬಿಜಾಪುರ ಸರ್ಕಾರದ ಅನುದಾನ ಬಜೆಟ್ನಲ್ಲಿ ಅನುದಾನ ಇಟ್ಟಿದೆ. ಆ ಕಾರಣಕ್ಕಾಗಿ ಸರ್ಕಾರದ ಈ ನಡೆಯನ್ನು ಸ್ವಾಗತಿಸ್ತಾ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯೊಂದಿಗೆ DPR ಅನ್ನ ಏನಪ್ಪ ಅಂತ ಕೈಗೆತ್ತಿಕೋಬೇಕು ಮತ್ತು ಕೈಗೆತ್ತಿಕೊಂಡು ಹಂತ ಹಂತವಾಗಿ ಅನುದಾನ ಒದಗಿಸಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಈ ಹೋರಾಟ ನಿರಂತರವಾಗಿ ಜಾರಿ ಇರ್ತದೆ. ವಿದ್ಯಾರ್ಥಿ ಯುವ ಜನರ ಧ್ವನಿಯಾಗಿ ನಾವು ರೋಹಿತ್ ವೇಮುಲು ಆಕ್ಟ್ ಅನ್ನ ಸರ್ಕಾರದಲ್ಲಿ ಜಾರಿ ಮಾಡಬೇಕು ಅಂತಕ್ಕಂಥ ದೊಡ್ಡ ಕೂಗನ್ನು ನಾವು ಮಾಡಿದ್ವಿ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಏನಪ್ಪಾ ಅಂತ ಶಿಕ್ಷಣ ಸಂಸ್ಥೆಗಳಾಗ್ತಕ್ಕಂಥ ತಾರತಮ್ಯವನ್ನು ಖಂಡಿಸಲಿಕ್ಕೆ ರೋಹಿತ್ ವೇಮುಲು ಆಕ್ಟ್ ಅನ್ನು ಕೂಡ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಅದನ್ನು ಕೂಡ ನಾವೇನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇವೆ. ಮತ್ತು ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಒಂದು ಚುನಾವಣೆಗಳನ್ನು ಪ್ರಾರಂಭ ಮಾಡಬೇಕು, ವಿದ್ಯಾರ್ಥಿ ಯುವ ಜನರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಬೇಕು. ಆ ಮೂಲಕ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ನಾಯಕತ್ವ ವಹಿಸಿಕೊಳ್ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟುಕೊಂಡು ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಇಂದು ಏನಪ್ಪಾ ಅಂತಂದ್ರೆ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಚುನಾವಣೆ ಘೋಷಣೆ ಮಾಡಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಈ ಬಜೆಟ್ನ ಒಟ್ಟಾರೆ ಒಳ್ಳೆಯ ಅಂಶಗಳಿಗೆ ಸ್ವಾಗತ ಮಾಡಿ ವಿಜಯಪುರ ಜಿಲ್ಲೆಯ ಜನರ ಮತ್ತು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬದುಕಿಗಾಗಿ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ವಿಜಯಪುರ ಜಿಲ್ಲೆಗೆ ಕೊಡಬೇಕಾಗಿತ್ತು. ಆ ಯೋಜನೆಗಳು ಕೂಡ ವಿಜಯಪುರ ಜಿಲ್ಲೆಯ ಬಜೆಟ್ನಲ್ಲಿ ಘೋಷಣೆ ಮಾಡದೇ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಏನಪ್ಪಾ ಅಂತ ಖಂಡಿಸ್ತಾ ಮುಂದಿನ ಏನಪ್ಪಾ ದಿನಮಾನಗಳಲ್ಲಿ ಈ ಬಜೆಟ್ನಲ್ಲಿ ಏನಪ್ಪಾ ಅಂತ ವಿಜಯಪುರ ಜಿಲ್ಲೆಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಯಾವುದಾದ್ರೂ ದೊಡ್ಡ ಯೋಜನೆಯನ್ನ ವಿಜಯಪುರ ಜಿಲ್ಲೆಗೆ ಸರ್ಕಾರದ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು. ಸರ್ಕಾರ ಕಾರ್ಖಾನೆಗಳ ಮಾಡೋದ್ರ ಮುಖಾಂತರ ಈ ಭಾಗದ ವಿದ್ಯಾರ್ಥಿ ಯುವ ಜನರ ಬದುಕಿಗೆ ಆಸರೆ ಆಗಬೇಕು ಅಂತಕ್ಕಂಥ ಒಂದು ನಾನೇನಪ್ಪಾ ಅಂತ ಆಗ್ರಹವನ್ನು ಮಾಡ್ತಾ ಈ ಯೋಜನೆಯಲ್ಲಿ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಅಂಶಗಳೊಂದಿಗೆ ನಾನು ಬಹಳ ಗುರುತಿಸಬಹುದಾಗಿರ್ತಕ್ಕಂಥ ಅಂಶಗಳಪ್ಪ ಅಂತಂದ್ರೆ ಕಾಲೇಜುಗಳಲ್ಲಿ ಚುನಾವಣೆ ಮತ್ತು ಇನ್ನೊಂದಪ್ಪ ರೋಹಿತ್ ವೇಮುಲು ಆಕ್ಟ್ ಮತ್ತು ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜಿಗೆ DPRಗೆ ಒಂದು ವರದಿಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.